ಮೋಸೆ ಯಾರ ಮೇಲೆ ಹೋರಾಟ ಮಾಡ್ತಾನಂತೆ? ಇವತ್ತು ನಾವು ನಮಗೆ ಶತ್ರುಗಳು ಇದ್ರೆ ನಮಗೆ ಯಾರ ನಮಗೆ ಶತ್ರುಗಳು? ಹಲ್ಲೆಲೂಯಾ. ಇವತ್ತಿನ ವಾಕ್ಯದ ಅನ್ನಕ್ಕೋಸ್ಕರವಾಗಿ ನಾವೆಲ್ಲರೂ ವಿಮೋಚನಾ ಕಾಂಡ ಬರ ಪುಸ್ತಕ ತೆಗೆದುಕೋಣ. ವಿಮೋಚನಾ ಕಾಂಡ 17 ಅಧ್ಯಾಯ 8ನೇ ವಚನದಿಂದ ಓದೋಣ. ಆಗ ಅಮಾಲೇಕ್ಯರು ರಫಿದೀಮಿನಲ್ಲಿ ಇಸ್ರಾಯೇಲರ ಮೇಲೆ ಯುದ್ಧ ಮಾಡುವುದಕ್ಕೆ ಬರಲು ಮೋಶೆ ಯೆಹೋಶುವನಿಗೆ, ನೀನು ಭಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಾಲೇಕ್ಯರೊಡನೆ ಯುದ್ಧ ಮಾಡಬೇಕು. ನಾನು ದೇವದಂಡನನ್ನು ಕೈಯಲ್ಲಿ ಹಿಡ್ಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ಮೋಶೆಯ ಅಪ್ಪಣೆಯ ಮೇರೆಗೆ ಯೆಹೋಶುವನು ಅಮಾಲೇಕ್ಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟರು. ಮೋಶೆಯು ಅರೋನನು ಓರನನು ಈ ಮೂವರು ಗುಡ್ಡದ ತುದಿ ಏರಿದರು. ಮೋಶೆ ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲಿಗೆ ಬಲವಾಗುವರು, ಇಳಿಸುವಾಗ ಅಮಾಲೇಕ್ಯರಿಗೆ ಬಲವಾಗುವರು. ಪ್ರಾರ್ಥಿಸೋಣ. ಹಲ್ಲೆಲೂಯಾ. ಸ್ತೋತ್ರವಾದ ದೇವ ಕರ್ತನೇ, ಈ ವಾಕ್ಯದ ಎಲ್ಲ ಮರ್ಮಗಳನ್ನು ತಿಳಿಯಪಡಿಸಿದೆವಾ. ಹೌದು ರಜಾ, ಪ್ರಾರ್ಥನೆ ಬಹಳ ಮಹತ್ವವುಳ್ಳದ್ದು, ಪ್ರಾರ್ಥನೆ ಬಹಳ ಬಲವುಳ್ಳದ್ದು ಕರ್ತನೆ. ದೇವರೇ, ಪ್ರಾರ್ಥಿಸುವ ಮನುಷ್ಯನ ಸೋಲಿಲ್ಲ ದೇವರೇ. ಕರ್ತನೆ ದೇವ, ನೀನು ಕೃಪೆಯನ್ನು ತೋರಿಸು, ಬಲಪಡಿಸು, ಸಹಾಯ ಮಾಡಬೇಕೆಂದು ಬೇಡಿಕೊಳ್ತೀವಿ. ವಾಕ್ಯದ ಆಧಾರವನ್ನು ನಾವು ವಾಕ್ಯವನ್ನು ಕೈಗೊಳ್ಳಬೇಕು, ಪ್ರಾರ್ಥನೆ ನಾವು ಕೈಗೊಳ್ಳಬೇಕು. ಆ ನಂಬಿಕೆಯಿಂದ ನಮ್ಮ ನಾವು ಜೀವನ ಮಾಡಬೇಕಾಗ್ತದೆ ದೇವರೇ. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಸೋಲುಗಳು ನಮ್ಮ ಜೀವಿತದಲ್ಲಿ ಕಾಣ್ತಾ ಇದೀವಿ. ನಾವು ಅನೇಕ ಬಲಹೀನತೆ ಕಾಣ್ತಾ ಇದೀವಿ. ಇವತ್ತು ಶತ್ರು ನಮಗೆ ಬಲವಾಗಿ ಕಾಣ್ತದ, ನಾವು ಏನೋ ಸೋಲ್ತೀವೇನೋ ಅನ್ನೋ ರೀತಿಗೆ. ಆದರೆ ಜಯವು ನಮ್ಮದೇ ಆಗಿದೆ ಕರ್ತನೆ. ಯಾಕನ್ನುವಾಗ ನೀನು ಯೆಹೋವ ನಿಸ್ಸಿ ಜಯ ಕೊಡುವ ದೇವರು. ನಿನ್ನ ಮಕ್ಕಳು ಇವತ್ತು ಯಾವ ವಿಷಯದಲ್ಲಿ ಸೋತು ಹೋಗಿದ್ದಾರೋ, ಯಾವ ವಿಷಯದಲ್ಲಿ ನೀವು ಬಲಹೀನರಾಗ್ತಾ ಇದ್ದಾರೋ, ಆ ವಿಷಯದಲ್ಲಿ ಅವರನ್ನು ಧೈರ್ಯಪಡಿಸು, ಆ ವಿಷಯದಲ್ಲಿ ಅವರನ್ನು ಬಲಪಡಿಸಬೇಕಂತ ಪಡಿಕೊಡ್ತೀವಿ. ಕೃಪಾ ಸತ್ಯ ಸಂಪೂರ್ಣ ದೇವರೇ, ನಿನ್ನ ಬಲವಾದ ಹಸ್ತವು ಅವ್ರಿಗೆ ಚಾಚಲನ್ನು ಬೇಡಿಕೊಡ್ತೀವಿ ದೇವರೇ. ಮೋಸೆಯ ಪ್ರಾರ್ಥನೆ ಅವರು ಜಯವನ್ನು ಉಂಟು ಮಾಡಿದಂತೆ ದೇವರೇ, ಇವತ್ತು ನಿನ್ನ ಮಕ್ಕಳು ವಿಜ್ಞಾಪನೆ ಅವರಿಗೆ ಬಲವಾದ ಜಯವನ್ನು ಕೊಡಲೆಂದು ಬೇಡಿಕೊಳ್ತೀನಿ ಕರ್ತನೆ. ದೇವ, ಕೃಪೆ ತೋರಿಸಬೇಕೆಂದು ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ಕೈ ಜೋಣ. ಹಲ್ಲೆಲೂಯಾ. ಸೌಂಡ್ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸ್ತೋತ್ರವಾಗಲಿ. ನಾವು ವಾಕ್ಯದಲ್ಲಿ ಓದಿದ ನಾವು ವಿಮೋಚನಾ ಕಾಂಡ 17ನೇ ಅಧ್ಯಾಯ 8ನೇ ವಚನ ಓದುವಾಗ ಇಲ್ಲಿ ಅಮಲೇರಿಕರು ಅನ್ನುವಂಥ ಒಂದು ಜನಾಂಗದವರು ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ಬಂದಿದ್ದಾರಂತೆ. ಯಾರ ಮೇಲೆ ಮಾತಾಡೋದು ಮೇಲೆ? ಯಾರ ಮೇಲೆ? ಇಸ್ರಾಯೇಲರ ಮೇಲೆ. ಇಸ್ರಾಯೇಲರು ಯಾರು? ದೇವರನ್ನು ನಂಬಿದ ಜನರು. ಅಮಲೇರಿಕರು ಯಾರು? ದೇವರನ್ನು ನಂಬದೇ ಇರುವಂತ ಜನರು. ಆದ್ರೆ ಇವ್ರ ಮೇಲೆ ಯುದ್ಧಕ್ಕೆ ಬಂದಾಗ ಮೋಸೆ, ಅರೋನ ಮತ್ತೆ ಒರೋನ್ ಅನ್ನುವಂಥ ವ್ಯಕ್ತಿ ಏನ್ ಮಾಡೋದು, ಮೂವರು ಬೆಟ್ಟದ ಮೇಲೆ ಹೋಗ್ಬಿಟ್ಟು ಪ್ರೇಯರ್ ಮಾಡ್ತಾರೆ ಅಂತ. ಮೋಸೆ ಕೈಯಲ್ಲಿ ಒಂದು ದೇವದಂಡವನ್ನು ಹಿಡ್ಕೊಂಡ್ಬಿಟ್ಟು ಕೋಲ್ ಹಿಡ್ಕೊಂಡು ಆತನ ಪ್ರೇಯರ್ ಮಾಡ್ತಾರಂತೆ. ಪ್ರೇಯರ್ ಮಾಡುವಾಗ ಯಾರು ಬಲಗೊಳ್ತಾರಂತೆ? ಇಸ್ರಾಯೇಲರು ಬಲಗೊಳ್ತಾರಂತೆ. ಹಲ್ಲೆಲೂಯಾ. ಯಾವಾಗ ಮೋಸೆ ಕೈಗಳು ಎತ್ತಿ ಸಾಕಾಯ್ತಂತೆ ಕೆಳಗ್ ಬಿಟ್ರೆ ಏನಾಯ್ತಂತೆ? ಯಾರು ಬಲಗೊಳ್ತಾರಾಗ? ಅಮಲೇರಿಕರು ಬಲಗೊಳ್ತಾರಂತೆ. ಹಲ್ಲೆಲೂಯಾ. ಕೈ ಜೋಡ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತಗಳಿಗೆ ಇದೇ ನಡೀತದೆ. ಇವತ್ತೆಲ್ಲರಿಗೆ ನಾವು ಎಲ್ಲವೂ ಮಾಡಕ್ ನಮ್ಗೆ ರೆಡಿ ಇರುತ್ತೆ ನಮ್ಮ ಮನಸ್ಸು. ಈ ಪ್ರೇಯರು ಅಂತ ಬರುವಾಗ ನಮ್ಮ ಮನಸ್ಸು ಎಲ್ಲೋ ಒಂದ್ ಸ್ವಲ್ಪ ಏನಾತ ಇರ್ಲಿ ಅಂತ ಅಂತೀವಿ ನಾವು. ಹಲ್ಲೆಲೂಯಾ. ಮನುಷ್ಯರ ವಾಕ್ಯ ಓದ್ತಾರೆ ನೋಡ್ರಿ, ಹಗಲೆಲ್ಲ ವಾಕ್ಯ ಓದ್ತಾರೆ ಅನ್ಬೇಕಾರೆ ಅವರು 1 ಗಂಟೆ ಪ್ರೇ ಮಾಡೋದು ಅವ್ರ ಕಷ್ಟ ಆತವ್ರ ಕೈಯಲ್ಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೊಸದಾಗ ಎಷ್ಟು ನಂಬಿದಾಗ ನೋಡ್ರಿ, ಈ ಹೊಸ ನಾವು ಎಷ್ಟು ನಂಬಿಟ್ಟಿರ್ತೀವಿ. ನಾವು ಹೊಸದಾಗಿ ಎಷ್ಟು ನಂಬಿದಾಗ ಹೆಂಗ್ ಪ್ರೇಯರ್ ಮಾಡ್ತೀವಿ ನಾವು? ಗಂಟೆಗಳು ಹೋಗ್ಬಿಡ್ತಾವ ನಮಗೆ. ಪ್ರೇಯರ್ ಮಾತ್ರ ಏನಂತಲ್ಲ, ಅವು ಮುಗಿಯಲ್ಲ. ಇಲ್ಲಿ ಗಂಟೆಗಳು ಹೋಗಂಗಿಲ್ಲ, ಪ್ರೇಯರ್ ಮಾತ್ರ ಏನಂತ ಮುಗಿದೋಗ್ಬಿಡ್ತ. 5 ನಿಮಿಷ ಕೂಡ ಹೋದಿಲ್ಲ ಅದು ನಮಗೆ. ಪ್ರಾರ್ಥನೆ ಎಷ್ಟು ಮಾಡ್ತೀವೋ ನಾವು ಅಷ್ಟು ಬಲ ನಮಗೆ. ಹಲ್ಲೆಲೂಯಾ. ಮೋಸೆ ಯಾರ ಮೇಲೆ ಹೋರಾಟ ಮಾಡ್ತಾನಂತೆ? ಅಮಲೇರಿಕರ ಮೇಲೆ ಹೋರಾಟ ಮಾಡ್ತಾನಂತೆ. ಹಲ್ಲೆಲೂಯಾ. ದೇವರೇ,
ಅಮೆರಿಕರ ವಿಷಯದಲ್ಲಿ ನಮಗೆ ಜಯ ಕೊಡು ಎಂಬುದಾಗಿ ಆತನು ಹೋರಾಟ ಮಾಡ್ತಾನಂತೆ. ಇವತ್ತು ನಾವು ನಮಗೆ ಶತ್ರು ಇದ್ರೆ ನಮಗೆ ಯಾರು ನಮಗೆ ಶತ್ರುಗಳು ಗೊತ್ತಾ? ನಮ್ಮ ಶತ್ರು ಯಾರಂತ? ಎಫೆಸ ಬರ್ಗಂತ 6ನೇ ಅಧ್ಯಾಯ ಕಡೆ ಮಾತೇನೆಂದರೆ 10ನೇ ವಚನ. ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಸಾಕು, ನಾವು ಸಹ ಹೋರಾಟ ಮಾಡ್ತಿದೀವಂತೆ, ನಾವು ಯುದ್ಧ ಮಾಡ್ತಿದೀವಂತೆ. ಅದು ಮನುಷ್ಯರ ಮೇಲೆ ಅಲ್ಲ. ಯಾರ ಮೇಲಂತೆ? ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಲೋಕದ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲಿರುವ ದುರಾತ್ಮ ಸೇನೆಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ಮೋಸೆ ಅಮೆರಿಕರ ಮೇಲೆ ಮಾತ್ರ ಯುದ್ಧ ಮಾಡ್ತಾನೆ ಅಂತ. ಹಾಲೆಲೂಯಾ, ಹಾಲೆಲೂಯಾ. ಮೋಸೆಗೆ ವಿರುದ್ಧವಾಗಿ ಎಷ್ಟು ಜನಾಂಗ ಬಾ ಅಂತ ಓನ್ಲಿ ಎಲ್ಲ ಎಷ್ಟು ಕಾಣುತ್ತೆ ನನ್ನ ಕೈಯಲ್ಲಿ? ಇಲ್ಲಿ ಒಂದು ಅಂದ್ರೆ ಒಬ್ಬರೇ ಒಂದು ಜನಾಂಗ ಅಷ್ಟೇ. ಆದ್ರೆ ನಾವು ಹೋರಾಟ ಮಾಡೋದು ಒಬ್ಬರ ಮೇಲನ. ಓದಿ ನೋಡ್ರೆ 1ನೇ ಲೆಕ್ಕ ಮಾಡ್ಕೊಳ್ಳಿ ಅಷ್ಟೇ ಯಾರ ಮೇಲೆ ಅಂತ ಹೇಳ್ತಾ. ಫಸ್ಟ್ ರಾಜ್ಯತ್ವಗಳ ಮೇಲೆ ಅಂದ್ರೇನ? ರಾಜಕೀಯ ವಿಷಯದಲ್ಲಾಗಿರ್ಬೋದು, ಇನ್ನೊಂದು ವಿಷಯದಲ್ಲಾಗಿರ್ಬೋದು, ರಾಜಕೀಯ ವಿರೋಧಗಳಾಗಿರ್ಬೋದು ನಮಗೆ. ಮತ್ತೆ ಅಧಿಕಾರಿಗಳು, ಲೋಕದಲ್ಲಿ ಎಷ್ಟು ಅಧಿಕಾರಿಗಳು ಇರ್ತಾರ, ಅಧಿಕಾರಿಗಳು. ಮತ್ತೆ ಲೋಕಾಧಿಪತಿ. ಯಾರು ಲೋಕಾಧಿಪತಿ? ಅಲ್ಲೆಲೂಯಾ. ಯಾರು ಲೋಕಾಧಿಪತಿ? ಹೇಳ್ರಿ, ಭಯ ಪಡಬೇಡ್ರಿ. ಏನ? ಸೈತಾನ ಮೇಲೆ. ಮತ್ತೆ ನಿನ್ನ ನೋಡ್ತೀವಿ ದುರಾತ್ಮ ಸೇನೆಗಳಂತೆ. ಸೇನೆಗಳು, ದುರಾತ್ಮ ಸೇನೆಗಳನ್ನ ಗೊತ್ತಾ? ಒಂದು ಗುಂಪಲ್ಲ, ಬಹಳ ಗುಂಪು. ಸೇನೆಗಳು ಅಂದ್ರೆ ಗೊತ್ತಾ? ಗುಂಪು 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 ಇರುವಂತ ಒಂದು ದುರಾತ್ಮ ಸೈನ್ಯಗಳು. ಹಲ್ಲೆಲೂಯಾ. ಅಂದ್ರೆ ನಾವು ಒಂದು ಜನಾಂಗದ ಮೇಲೆ ಹೋರಾಟ ಮಾಡುವರಲ್ಲ, ನಾವು ಒಂದು ಗುಂಪಿನ ಮೇಲೆ ಹೋರಾಟ ಮಾಡಕ ದೇವರ ಮಕ್ಕಳೆಲ್ಲ ನೋಡಿ ಬಹಳ ಗುಂಪುಗಳದ ನಮಗೆ. ಅದಕ್ಕೆ ನಮಗೆ ಭಾರಿ ಹೋರಾಟ ಇದೆ ನಮಗೆ. ನಾವೇನ್ ಮಾಡ್ತೀವಿ ಗೊತ್ತಾ? ಆರಾಮ ಮಕ್ಕ ಮಾಡ್ತೀವಿ. ಹಲ್ಲೆಲೂಯಾ. ಎಷ್ಟು ಮಲಗ್ತೀವಿ ಅಷ್ಟು ಆನಂದವಾಗಿರ್ತೀವಿ ನಾವು. ಕಾರಣ ಏನ್ ಗೊತ್ತಾ? ಸೈತಾನ ನಮ್ಮನ್ನ ಏನ್ ಮಾಡ್ತಾನಂತೆ? ನಮ್ಮ ಮೇಲೆ ಅವನು ಏನೋ ದಬ್ಬಾಳಿಕೆ ನಡೆಸದಂತಾನೆ ಅರ್ಥ. ಕೆಲವರು ನೋಡ್ರಿ ಎಷ್ಟು ಪ್ರೇಯರ್ ಮಾಡ್ತಾರೆ ಅವ್ರಿಗೆ ಅಷ್ಟೇ ಸಮಸ್ಯೆ ಬರ್ತಿರ್ತ ಅವ್ರಿಗೆ. ಹಲ್ಲೆಲೂಯಾ. ಎಷ್ಟು ಮಾಡೋದು ಅಷ್ಟೇನೆ ಜಾಸ್ತಿ ಬಿಡ್ತ ಅವ್ರಿಗೆ. ಪ್ರೇಯರೇ ಬೇಡ ಅಂದ್ಬಿಡ್ತಾರ ಅವ್ರು. ಯಾಕ? ಮೋಸೆ ಪ್ರೇಯರ್ ಮಾಡ್ತಾನಂತೆ, ಪ್ರೇಯರ್ ಮಾಡ್ದಂಗೆಲ್ಲ ಬಲ ಬರ್ತಂತ ಅವ್ರಿಗೆ. ಹಲ್ಲೆಲೂಯಾ. ಪ್ರೇಯರ್ ಮಾಡಿಬಿಟ್ರೆ ಏನ್ ಬರ್ತಂತ ಅವ್ರಿಗೆ? ಇದು ಬಹಳ ಒಳ್ಳೇದಿದೆ, ಹಂಗೆ ಇರ್ಬೇಕು ನಮಗೆ ಗುಡಿಗೆ. ಹಲ್ಲೆಲೂಯಾ. ಆದ್ರೆ ಕೆಲವ್ರು ಹೆಂಗಿಲ್ಲ ಅಂತೆ, ಪ್ರೇಯರ್ ಮಾಡಿದಾಗೆಲ್ಲ ಶೋಧನೆ ಜಾಸ್ತಿ ಆಗ್ತಿರ್ತಾವ ಅವ್ರಿಗೆ. ಹಲ್ಲೆಲೂಯಾ. ಅಂದ್ರೆ ಯಾಕೆ ಪ್ರೇಯರ್ ಮಾಡಿದ್ರೆ ಶೋಧನೆ ಹೆಚ್ಚಾಗಿ ಬರ್ತದೆ ಅಂತ ಅನ್ನುವಾಗ ಸೈತಾನಿನ ಮೇಲೆ ದಬ್ಬಾಳಿಕೆನ ಹೆಚ್ಚಾಗಿ ಮಾಡ್ತಾನಂತ ಅರ್ಥ. ಸೋಲಿಸ್ಬೇಕಂತಾನೆ ಅವ್ನು ಏನ್ ಮಾಡ್ತಾನೆ? ನಿಮ್ಗೆ ಹೋರಾಟ ಮಾಡ್ತಾನೆ ನಿಮ್ಮಲ್ಲಿ. ಆದ್ರೆ ಎಷ್ಟು ನಿನಗೆ ಹೋರಾಟ ಬರ್ತದ ಪ್ರೇಯರ್ದಲ್ಲಿ, ನೀನು ಅಷ್ಟು ಬಲವಾಗಿ ನಿಂತ್ಕೊಂಡು ಪ್ರೇಯರ್ ಮಾಡುವಾಗ ಆ ಹೋರಾಟ ಏನತ್ತ? ಸೋತ. ಹಲ್ಲೆಲೂಯಾ. ಜಯವು ಅದು ನಿಂದಾಗತ್ತ. ಎಷ್ಟೋ ಜನರು ಇವತ್ತು ವಾಕ್ಯ ಓದ್ತಾರ ನೋಡ್ರಿ. ನನ್ನ ಒಂದು ಲೈಫಲ್ಲಿ ತುಂಬಾ ಜನ ವಾಕ್ಯ ಓದಾರ ನೋಡಿ. ನನಗೊಬ್ರು ಪರಿಚಯ ಇದ್ರು, ನನಗೆ ಬಳ್ಳಾರಿ ಅವ್ರದ್ದು. ಆ ಮನುಷ್ಯನಿಗೆ ಎಂತ ವಾಕ್ಯ ಇಂಥದಲ್ಲೇ ಅಂತ ಹೇಳ್ತಾನಂತ. ಇಷ್ಟನೇ ಅಧ್ಯಾಯ, ಇಷ್ಟನೇ ವಚನ, ಹಿಂಗೆ ಎಲ್ಲ ವಾಕ್ಯ ಎಲ್ಲ ಹೇಳ್ತಾನಂತ. ಸುಮಾರು ಈಗ 1 ವರ್ಷ ಆಯ್ತಂಗ ನಾನು ಒಂದು ಸುದ್ದಿ ಕೇಳಿದವ್ರ ಬಗ್ಗೆ. ಅವರು ಯೇಸುವನ್ನು ಬಿಟ್ಬಿಟ್ರು ಅಂತ ಹೇಳಿದ್ರು ಅವರು. ಹಲ್ಲೆಲೂಯಾ. ಏನ್ ಮಾಡಿದಂತವ್ರು? ಯೇಸುವನ್ನು ಬಿಟ್ಬಿಟ್ರ. ಅವ್ರಿಗೆ ದೇವ್ರು ನಂಬಿಲ್ಲ. ಈಗ ಪಾಸ್ಟ್ಗಳಿಗೆ ಆತನ ವಿರೋಧಿ ಆಗಿದಾನಂತ ಈಗ. ಹಲ್ಲೆಲೂಯಾ. ಯಾರಿಗೆ ವಿರೋಧಿ ಆತ? ಬೈಬಲ್ ಓದೋರಿಗೆ ವಿರೋಧಿ ಅಂತ. ಆತನ ಏನ್ ಮಾಡ? ಈಗ ಆಲ್ರೆಡಿ ಬೈಬಲ್ ಸಂಪೂರ್ಣ ಓದಿ ಮುಗಿಸಿರೋ ವ್ಯಕ್ತಿ. ಆದ್ರೆ ಶಾಂತಿ ಕೊಡ್ರಿ.
ಯಾಕೆ ಅಂತ ಬಿದ್ದೋಗಿದ್ದಾನೆ ಹಂಗಿಲ್ಲ? ಆತನ ಹತ್ರ ಒಂದೇ ಒಂದು ನಾನು ಕಂಡ್ಲಿಲ್ಲ. ಹೆಂಗೆ ಗೊತ್ತಾ? ಪ್ರಾರ್ಥನೆ ಜೀವನ. ಹಲ್ಲೆಲೂಯಾ. ಚೆನ್ನಾಗಿ ತಿಳ್ಕೊಡ್ರಿ, ಪ್ರಾರ್ಥನೆ ಲೈಫ್ ನಿನಗಿಲ್ಲ ಏನ ಸೈತಾನನು ಓಡಿಸ್ತಾನಷ್ಟೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರಾರ್ಥನೆ ನಿನಗಿದ್ದಾಗ ವಾಕ್ಯದ ಬಲವು, ಆ ವಾಕ್ಯ ನಿನಗೆ ಸರಿಯಾಗಿ ಅರ್ಥ ಆಗುತ್ತೆ ನಿನಗೆ. ಇಲ್ಲ ಸತ್ಯ ಮಾಡ ಗೊತ್ತಾ? ಇದೇ ವಾಕ್ಯ ಹಿಡ್ಕೊಂಡು ನಮ್ಗೆ ಏನ್ ಮಾಡ್ತಾನೆ? ದುರ್ಬೋಧನೆ ಮಾಡ್ತಾನೆ. ಹಲ್ಲೆಲೂಯಾ, ಇಲ್ಲ ಹಲ್ಲೆಲೂಯಾ. ವಾಕ್ಯ ಓದ್ತಿರ್ತೀವಿ ನಾವು. ವಾಕ್ಯ ಓದಿದಾಗ ಆ ವಾಕ್ಯ ನಮ್ಗೆ ಅರ್ಥ ಇಲ್ದಂಗ ಏನ್ ಮಾಡ್ತಾನೆ? ನಮಗೆ ಸಹಿತ ನಮಗೆ ದುರ್ಬೋಧನೆ ಮಾಡ್ತಾನೆ. ಹಂಗಿಲ್ಲ ಬೈಬಲ್ ದುರ್ಬೋಧನೆ ಇದೆ ಏನು ಸರ್? ಇಲ್ಲ, ಬೈಬಲ್ ದುರ್ಬೋಧನೆ ಇಲ್ಲ. ನೋಡ್ರಿ, ನಮಗೆ ಒಂದು ಚಾಕ್ ಇರ್ತದೆ ಅಂತ ಇಟ್ಕೊಳ್ರಿ. ಈಗ ಚಾಕ ಒಳ್ಳೇದಕ್ಕೆ ಇರ್ತದೆ ಕೆಟ್ಟದಕ್ಕೆ ಇರ್ತದ? ಚಾಕ್ ಇರ್ತೀಗ ಅದು ಒಳ್ಳೇದಕ್ಕೆ ತಂದಿರ್ತೀವ ಮನೆಗೆ, ಕೆಟ್ಟದಕ್ಕೆ ತಗೊಂಬರ್ತೀವಿ. ಅದನ್ನ ಒಳ್ಳೇದು ತಗೊಂಬರ್ತೀವಿ. ಆದ್ರೆ ಅದೇ ಚಾಕ ಏನ್ ಮಾಡಕ್ಕೆ ರೆಡಿ ಇರ್ತದೆ ಅದು? ರೆಡಿ ಇರ್ತದೆ. ಆದ್ರೆ ಬೈಬಲ್ ಯಾವಾಗಲೂ ಒಳ್ಳೇದಕ್ಕೆ ರೆಡಿ ಇದೆ ಅಂತೆ. ಹಲ್ಲೆಲೂಯಾ. ಅದು ಕೆಟ್ಟದ್ದು ಮಾಡಕ್ಕೆ ಅಸಲು ರೆಡಿ ಇಲ್ಲ. ಅದು ಕೆಟ್ಟದ್ದೇನಿಲ್ಲ ಅಂತ ಅಲ್ಲಿ ಬೈಬಲ್ ಹೇಳ್ತಾ, ಆತನ ಬಾಯಲ್ಲಿ ವಂಚನೆ ಇಲ್ಲ ಅಂತ ದೇವ್ರ ಮಾತುಗಳಲ್ಲಿ. ಮತ್ತೆ ವಂಚನೆ ಇಲ್ದಾಗ ಹೇಗೆ ಇದು ದುರ್ಬೋಧನೆಯಾಗಿ ನಮಗೆ ಮಾರ್ಪಡ್ತದ? ಸೈತಾನನು ಅದನ್ನೇ ಮಾಡ್ದ ನಮಗೆ ದುರ್ಬೋಧನೆಯಾಗಿ ಮಾರ್ಪಡಿಸ್ತಾನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ಣಕರ ಸುಗುಣ ಡೈಲಿ ವಾಕ್ಯ ಓದ್ತಾನ. ಹಂಗೆ ನಂಬ್ಕೊಂಬಿಟ್ಟಾನ ಆತ? ನಮ್ದಲ್ಲ. ಮತ್ತೆ ಯಾಕಂದ್ರೆ ಅವರಲ್ಲಿ ಏನಿಲ್ಲ ಗೊತ್ತಾ? ಅವ್ರ ಜೀವನದಲ್ಲಿ ಏನಿಲ್ಲ. ಅವ್ರ ಜೀವನದಲ್ಲಿ ಪ್ರೇಯರ್ ಲೈಫ್ ಇಲ್ಲ. ಪ್ರೇಯರ್ ಲೈಫ್ ಇಲ್ಲ ಅಂದ್ರೆ ಈಗ ನೀನು ಎಷ್ಟೇ ವಾಕ್ಯ ಓದು, ಏನೇ ಮಾಡಿದೆ ಏನು ಪ್ರಯೋಜನ ಇರಲ್ಲ ನಿಮಗೆ. ಯಾಕಂದ್ರೆ ಅದಕ್ಕೆ ಹೇಳಿದ್ ನಾನು, ಪ್ರೇಯರು, ವಾಕ್ಯ, ನಂಬಿಕೆ, ಈ ಮೂರು ನಿನಗಿರ್ಬೇಕು. ಆಗ ಸೈತಾನ ನಿನ್ನ ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರೇಯರ್ ಮಾಡ್ಬೇಕು, ವಾಕ್ಯ ಕೇಳಬೇಕು, ಆ ವಾಕ್ಯದ ನಡಿಬೇಕಂತ ನಾವು. ಹಲ್ಲೆಲೂಯಾ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದ್ರೆ ಬೇಡಿಕೊಡ್ರಿ, ಏನಂತದ್ದು ದೊರೆಯುವುದು. ನೋಡಿ ಎಂತೆಲ್ಲ ಮಾತು. ಅಂದ್ರೆ ಪ್ರೇಯರ್ ಮಾಡೋ ವ್ಯಕ್ತಿಯಲ್ಲಿ ಏನಿರ್ಬೇಕು? ಫಸ್ಟ್ ಈಗ ವಾಕ್ಯ ಇರಬೇಕು. ವಾಕ್ಯ ಇರೋ ವ್ಯಕ್ತಿ ಏನ್ ಮಾಡಕಂತೆ? ಪ್ರಾರ್ಥನೆ ಮಾಡ್ಬೇಕು. ಹಲ್ಲೆಲೂಯಾ. ನೋಡಿ ಅಂತ ಹೇಳ್ತಾ, ಯೋಹಾನ ಸುವಾರ್ತೆ 15:7 ತೆಗಿರಲ್ಲರು. ಯೋಹಾನ ಸುವಾರ್ತೆ 15:7 ನಾನು ಹೇಳ್ಕೊಡ್ತೇನೆ ವಾಕ್ಯ. ಎಲ್ಲರ ಬಾಯಿ ತೆರೆದು ನಾನು ಹೇಳಿಕೊಟ್ಟ ವಾಕ್ಯವನ್ನು ಎಲ್ಲರ ಬಾಯಿಂದ ನಾವು ಗಟ್ಟಿಯಾಗಿ ಹೇಳೋಣ. ನಾವು ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೋಡ್ರಿ, ಪ್ರಾರ್ಥನೆ ಮಾಡೋ ವ್ಯಕ್ತಿ ಒಳಗಡೆ ಏನಿರ್ಬೇಕಂತ ಐತೆ? ವಾಕ್ಯ ಇರಬೇಕು. ವಾಕ್ಯ ಇರೋ ವ್ಯಕ್ತಿ ಏನಿರ್ಬೇಕು? ಪ್ರೇಯರ್ ಇರಬೇಕು. ಅವೆರಡು ಮಾಡೋ ವ್ಯಕ್ತಿ ಏನಿರ್ಬೇಕು? ವಿಶ್ವಾಸ ಇರ್ಬೇಕು. ಹಲ್ಲೆಲೂಯಾ. ಇದ್ರ ವಿಶ್ವಾಸ ಬಹಳ ಕಡಿಮೆ ಇರ್ತದೆ. ಏನು ನೋಡೋಣ ಅಂತಂದ್ರೆ, ಹಲ್ಲೆಲೂಯಾ, ಏನ ನೋಡೋಣ ಅದಲ್ಲ, ಅಸಲು ಅದು ವಿಶ್ವಾಸನ ಅಲ್ಲ. ಅದು ನಿಮ್ಗೆ ಇವತ್ತೆಷ್ಟೋ ಸಾರಿ ನಮಗೆ ಸೋಲು ಉಂಟಾಗ್ತಾನೆ. ನೋಡಿ ಚೆನ್ನಾಗಿ ತಗೊಳ್ರಿ, ನೀವು ಬಲಹೀನರಾದ್ರೆ ನಿಮ್ಗೆ ಇನ್ನು ಬಲಹೀನತೆ ಜಾಸ್ತಿ ಆಯ್ತು ನಮಗೆ. ಅದಕ್ಕೆ ಹೇಳ್ತಾ, ನೀವು ಕರ್ತನ ಅತ್ಯಧಿಕವಾದ ಶಕ್ತಿನ ಆಶ್ರಯಿಸಿಕೊಂಡು ಬಲಗೊಳ್ರಿ. ನೀನು ಎಷ್ಟು ಬಲಗೊಳ್ತಿ, ಬಲ ಏನಾಗ್ತದ ಹೆಚ್ಚಾಗತ್ತ. ಹಲ್ಲೆಲೂಯಾ. ನೀನು ಎಷ್ಟು ಬಲಹೀನತೆ ಆಗ್ತಿ, ಇನ್ನು ಬಲಹೀನತೆ ಆಗ್ತಿ. ಹಲ್ಲೆಲೂಯಾ. ಬಲಹೀನತೆ ಆಗ್ಬಿಡ್ತೀವಿ ನಾವು. ಅದಕ್ಕಾಗಿ ನಾವು ಬಲಹೀನರಾಗಬಾರ್ದು ಅಂದ್ರೆ ನಮ್ಮ ಪ್ರಾರ್ಥನೆ ತಗ್ಗಬಾರ್ದು. ಹಲ್ಲೆಲೂಯಾ. ಮೋಸೆ ಕೈಗಳೇ ಈ ನಿಂತ್ಕೊಂಡಿದ್ರ ಮಾತ್ರ ಜಯ ಅಂತೆ. ಅದಕ್ಕೆ ಮೋಸೆ ಕೈ ಎತ್ತಿಕೊಂಡು ನಿಂತ್ಕೊಳಕ್ಕಾಗದೆ ಹೋದಾಗ ಬಲಗಡೆ ಒಬ್ಬ ವ್ಯಕ್ತಿಯನ್ನು ಎಡಗಡೆ ಒಬ್ಬ ವ್ಯಕ್ತಿಯನ್ನು ನಿಲ್ಸ್ಕೊಂಡ್ಬಿಟ್ಟಂತೆ. ನಿಲ್ಸ್ಕೊಂಡು ಸಾಯಂಕಾಲ ಹೊತ್ತು ಮುಳುಗವ್ರು ಹಂಗೆ ನಿಂತ್ಕೊಂಡಿದ್ರಂತೆ. ಆ ಹೊತ್ತು ಮುಳುಗೋದ್ರೊಳಗೆ ಏನಾದ್ರೆ ಅಂತ ಇವರು ಇಸ್ರಾಯೇಲರು ಬಲಗೊಂಡು ಶತ್ರುವನ್ನು ಸಂಪೂರ್ಣ ಸೋಲಿಸಿಬಿಟ್ರಂತೆ. ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ಈಗ ನಮ್ಮ ಆತ್ಮೀಯ ಜೀವಿತದಲ್ಲಿ ಏನಂತ ಅನ್ನುವಾಗ ಅಮಲಿಕರ ಸ್ವಭಾವ ಯಾವುದು ಗೊತ್ತಾ? ಶರೀರ ಸ್ವಭಾವ. ಈ ಶರೀರ ಸ್ವಭಾವವೇ ಏನೋ ಅಮಲಿಕರ ಒಂದು ಸ್ವಭಾವ ಅಂತೆ. ಒಳಗಡೆ ಆತ್ಮ ಸ್ವಭಾವ ಏನು? ದೇವರ ಮಕ್ಕಳ ಒಂದು ಸ್ವಭಾವ, ಆತ್ಮ ಸ್ವಭಾವ. ಈ ಶರೀರ ಮಕ್ಕಂದ್ರೆ ನಿದ್ದೆ ಮಾಡ್ಬಿಡ್ತೀವಿ ನಾವು.
ಈ ಶರೀರ ನಾವು ಹೇಳ್ದಂಗೆ ಕೇಳಬೇಕು ಅಂತಂದ್ರೆ ನಾವೇನಕ್ಕೆ ಹೆಚ್ಚಿಗೆ ಪ್ರೇಯರು ನಡೆಸ್ಬೇಕು. ನೀನು ಶರೀರ ಬಲಹೀನತೆ ಆದ್ರಿಗಿನ ಏನಾಗ್ತ ಗೊತ್ತಾ ನಿಮ್ಗೆ, ನಾವು ಹೆಚ್ಚು ಪ್ರೇಯರ್ ಮಾಡ್ಕಂತೀವಿ. ಹೆಚ್ಚು ಪ್ರೇಯರ್ ಮಾಡಾಗ ಈ ಶರೀರ ಸಂಪೂರ್ಣವಾಗಿ ನಮಗೆ ಅಧೀನವಾಗುತ್ತೆ. ಅಲ್ಲೆಲ್ಲೂಯಾ. ಇಸ್ರಾಯೇಲರು ಹೆಚ್ಚು ಪ್ರೇಯರ್ ಮಾಡಿದಂಗಲ್ಲ ಏನಾದ್ರು ಶತ್ರುಗಳು ಅವ್ರು ಯಾಜನ ಆದ್ರು. ಅಲ್ಲೆಲ್ಲೂಯಾ. ಇವತ್ತು ನಾನಿನಷ್ಟೇ ಈ ಶರೀರವು ಹೇಳ್ದಂಗೆ ಕೇಳಬಾರ್ದು ಅಂತಂದ್ರೆ ನಾನು ನಿನ್ನ ಹೆಚ್ಚು ಪ್ರೇಯರ್ ಮಾಡ್ಬೇಕು. ಅಲ್ಲೆಲ್ಲೂಯಾ. ಶರೀರ ತೀರ್ಮಾನ ತಗೊಳ್ರಿ. ನೋಡ್ರಿ, ಕೆಲವೊಂದು ಇಷ್ಟೆಲ್ಲ ನಾವು ತೀರ್ಮಾನ ತಗೊಳ್ಳದೆ ಹೋದ್ರ ನಾವು ಜಯ ಹೊಂದಕ್ಕೆ ಸಾಧ್ಯ ಇಲ್ಲ. ಅಲ್ಲೆಲ್ಲೂಯಾ. ಕೆಲವೊಂದು ಬಿಡ್ಬೇಕಂದ್ರೆ ಬಿಟ್ಬಿಡಕ್ಕೆ ಅಷ್ಟೇ. ಅದನ್ನ ನಾವು ಬಿಡ್ಬೇಕಂದ್ರೆ ನಾವು ಬಿಡ್ಲೇಬೇಕು ಅದನ್ನ. ಯಾಕ? ದೇವ್ರಿಗೋಸ್ಕರ ಒಂದು ಒಳ್ಳೆ ತೀರ್ಮಾನ ತಗೋ. ಹೌದು, ನಾನು ದೇವ್ರ ಮಗನಾಗಿದೆ, ದೇವ್ರ ಮಗನಾಗಿದೆ, ನಾನು ಹಿಂಗೆ ಜೀವನ ಮಾಡ್ಬೇಕು ತೀರ್ಮಾನ ತಗ. ಕೆಲವು ತೀರ್ಮಾನ ಅಂತ ಗೊತ್ತಾ, ಅದು ಉಪಯೋಗ ಇರಲ್ಲ ಅಂತ ತೀರ್ಮಾನ ಅಂತಾರೆ ಅವರು. ಅದಲ್ಲ, ದೇವ್ರಿಗೂ ದೇವ್ರ ಸೇವೆಗೂ ನಿನಗೂ ನಿನ್ನ ಕುಟುಂಬಕ್ಕೂ ಅದು ಅನುಗುಣವಾಗಿರ್ಬೇಕು, ಅದು ಹೊಂದಿಕೆ ಆಗಿರ್ಬೇಕು ಅಂತ ತೀರ್ಮಾನ ತೆಗೆದುಕೊಂಡು ದೇವ್ರಿಗೋಸ್ಕರ ನಿಂತ್ಕೊಳ್ರಿ. ನಿಮ್ಮ ಪ್ರಾರ್ಥನೆ ಎಷ್ಟು ಬಲಗೊಳ್ತ ಮಾಡ್ತಿರೋ ನಿಮ್ಮ ಶರೀರ, ನಿಮ್ಮ ಆತ್ಮ, ನಿಮ್ಮ ಪ್ರಾಣ ಅಷ್ಟು ಬಲ ಹೊಂದ್ಕೊಂತೀರಿ. ನಿಮಗೆ ಸೋಲು ಇನ್ನಿಲ್ಲ. ಹಾಲೆಲೂಯಾ, ಹಾಲೆಲೂಯಾ.